ತಂದಾನೇ ನನಿತಾನ. ನೀರು ಅತ್ಯಮೂಲ್ಯವಾದ ನೈಸರ್ಗಿಕ ಸಂಪತ್ತು. ನೀರನ್ನು ಮಿತವಾಗಿ ಬಳಸುವುದು ನಮ್ಮೆಲ್ಲರ ಕರ್ತವ್ಯ. ಯಾವುದೇ ಬೆಳೆ ಬೆಳೆಯುವಾಗಲೂ ಅಗತ್ಯಕ್ಕಿಂತ ಹೆಚ್ಚು ನೀರನ್ನು ನಾವು ಬಳಸುತ್ತಿದ್ದೇವೆ. ಈ ಹೆಚ್ಚಿನ ನೀರನ್ನು ಬಳಸಿಕೊಂಡು ಇತರೆ ಬೆಳೆಗಳನ್ನು ಬೆಳೆಯುವುದರ ಮೂಲಕ ನೀರಿನ ಸಮರ್ಪಕ ಬಳಕೆಯನ್ನು ಮಾಡಿಕೊಳ್ಳಬಹುದಾಗಿದೆ. ಈ ನಿಟ್ಟಿನಲ್ಲಿ ಕೃಷಿ ಹಾಗೂ ತೋಟಗಾರಿಕೆ ಬೆಳೆಗಳಿಗೆ ಹನಿ ನೀರಾವರಿ ಪದ್ಧತಿ ಅಳವಡಿಸಿಕೊಂಡಲ್ಲಿ ಲಭ್ಯವಿರುವ ನೀರನ್ನು ಸಮರ್ಪಕವಾಗಿ ಅಲ್ಲದೆ ಪರಿಣಾಮಕಾರಿಯಾಗಿಯೂ ಬಳಸಿಕೊಳ್ಳಬಹುದು. ಹನಿ ನೀರಾವರಿಯನ್ನು ಅಳವಡಿಸಿಕೊಳ್ಳಲು ರೈತರಿಗೆ ನೆರವು ನೀಡಲು ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಹೆಚ್ಚು ಒತ್ತು ನೀಡಿವೆ. ಕೇಂದ್ರ ಪುರಸ್ಕೃತ ಹನಿ ನೀರಾವರಿ ಯೋಜನೆ ಅಡಿಯಲ್ಲಿ ತೋಟಗಾರಿಕೆ ಬೆಳೆಗಳಿಗೆ ತೋಟಗಾರಿಕೆ ಇಲಾಖೆಯು 90% ಸಹಾಯಧನವನ್ನು ರೈತರಿಗೆ ನೀಡುತ್ತಿದೆ. ನಮ್ಮ ಕೇಂದ್ರ ಪುರಸ್ಕೃತ ಯೋಜನೆ ಏನಂತಂದರೆ ಹನಿ ನೀರಾವರಿ ಯೋಜನೆ. ಈ ಹನಿ ನೀರಾವರಿ ಯೋಜನೆ ಅಂತಂದರೆ ಇದರಲ್ಲಿ ಮುಖ್ಯವಾಗಿ ತೋಟಗಾರಿಕೆ ಬೆಳೆಗಳಿಗೆ ಹನಿ ನೀರಾವರಿಯನ್ನು ಒದಗಿಸುವುದರಿಂದ ಕೇವಲ ನೀರಿನ ಒಂದು ಸದ್ಬಳಕೆ ಜೊತೆಗೇ ಹೆಚ್ಚಿನ ಒಂದು ಇಳುವರಿಯನ್ನು ಪಡೆದುಕೊಳ್ತಕ್ಕಂಥ ಸಾಕಷ್ಟು ವಿಫಲವಾದ ಅವಕಾಶಗಳು ತೋಟಗಾರಿಕೆ ಬೆಳೆಗಳಿಗಿದೆ. ಎಲ್ಲೆಲ್ಲಿ ನೀರಿನ ಒಂದು ಲಭ್ಯತೆ ಕಡಿಮೆ ಇರುತ್ತದೆ ಅಂಥಲ್ಲಿ ಈ ತೋಟಗಾರಿಕೆ ಬೆಳೆಗಳಿಗೆ ಹನಿ ನೀರಾವರಿ ಪದ್ಧತಿಯನ್ನು ಅಳವಡಿಸ್ಕೊಳ್ಳೋಕ್ಕೆ ತೋಟಗಾರಿಕೆ ಇಲಾಖೆ ಈ ಒಂದು ಕೇಂದ್ರ ಪುರಸ್ಕೃತ ಮತ್ತು ರಾಜ್ಯ ವಲಯದ ಎರಡೂ ಯೋಜನೆಯಡಿ ಭಾಳಷ್ಟು ಅವಕಾಶಗಳನ್ನು ಮತ್ತು ಪ್ರೋತ್ಸಾಹವನ್ನು ನೀಡ್ತಾ ಇದೆ. ಈ ಹನಿ ನೀರಾವರಿ ಪದ್ಧತಿಯನ್ನು ತೋಟಗಾರಿಕೆ ಬೆಳೆಗಳಿಗೆ ಅಳವಡಿಸಿಕೊಳ್ಳಲು 90% ಸಹಾಯಧನವನ್ನು ಅಂದರೆ ನಮ್ಮ ರಾಜ್ಯ ಸರ್ಕಾರವೂ ಸಹ ಭಾಳಷ್ಟು ಒಂದು ಪ್ರೋತ್ಸಾಹವನ್ನು ನೀಡಿ ಒಟ್ಟಾರೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಎರಡೂ ವಲಯಗಳು ಸೇರಿಬಿಟ್ಟು ಒಟ್ಟಾರೆ ನಾವು ರೈತರಿಗೆ ಕೊಡ್ತಕ್ಕಂಥದ್ದಂದರೆ 90% ಸಹಾಯಧನ. ಆದ್ದರಿಂದ ಇಲ್ಲಿ ಎಲ್ಲ ರೈತರು ಅಂದರೆ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತು ಮಹಿಳಾ ರೈತರು ಹಾಗೂ ಎಲ್ಲ ವರ್ಗದ ರೈತರಿಗೂ 90% ಸಹಾಯಧನ ಇರೋದರಿಂದ ಈ ಒಂದು ಯೋಜನೆಗೆ ಭಾಳಷ್ಟು ಬೇಡಿಕೆ ಇದೆ. ಆದ್ದರಿಂದ ಇಲ್ಲಿ ಕಳೆದ ವರ್ಷ ನಾವು ಸುಮಾರು 249 ಕೋಟಿ ಅನುದಾನದಲ್ಲಿ 46,225 ಹೆಕ್ಟೇರ್ ಪ್ರದೇಶವನ್ನು ಹನಿ ನೀರಾವರಿ ಅಡಿ ನಾವು ತಂದಿದ್ದೀವಿ. ಒಟ್ಟಾರೆ ಸುಮಾರು 50,733 ಫಲಾನುಭವಿಗಳು ಸಹ ಇದರ ಸಹಾಯಧನವನ್ನು ಪಡೆದಿದ್ದಾರೆ. ಇಲ್ಲಿ ತೋಟಗಾರಿಕೆ ಹನಿ ನೀರಾವರಿಗೆ ಸಹಾಯಧನ ಪಡ್ಕೋಬೇಕಾದ್ರೆ ಬೆಳೆಗಳ ಒಂದು ಅಂತರದ ಮೇಲೆ ಸಹಾಯಧನ ನಿಗದಿ ಆಗುತ್ತೆ. ಅಂದರೆ 1/1 ಮೀಟರ್ ಅಂದರೆ ಮುಖ್ಯವಾಗಿ ಈ ತರಕಾರಿ ಬೆಳೆಗಳನ್ನು ನಾವು ಭಾಳ ಹತ್ತಿರ ಬೆಳಿತೀವಿ. ಅಂದರೆ 1/1 ಮೀಟರ್ ಅಂತರದಲ್ಲಿ ಅಥವಾ ಅದಕ್ಕಿಂತ ಕಡಿಮೆ ಅಂತರದಲ್ಲಿ ತರಕಾರಿ ಬೆಳೆಗಳನ್ನು ಬೆಳಿತೀವಿ. ತರಕಾರಿ ಬೆಳೆಗಳು ಜಾಸ್ತಿ ಬೆಳೆದಾಗ ಅಲ್ಲಿ ಸಹಾಯಧನ ಅವ್ರಿಗೆ ಜಾಸ್ತಿ ಬರುತ್ತೆ. ಅದೇ ಥರ ಎಲ್ಲಿ ಈ ಬೇರೆ ಬೇರೆ ಹಣ್ಣಿನ ಬೆಳೆಗಳನ್ನು ಬೇರೆ ಬೇರೆದೇ ಒಂದು ಜಾಸ್ತಿ ಒಂದು ಅಂತರದಲ್ಲಿ ಬೆಳೆದಾಗ ಅಲ್ಲಿಯೂ ಸಹ ಸಹಾಯಧನ ಕಡಿಮೆ ಆಗ್ತಾ ಹೋಗುತ್ತೆ. ಆದ್ದರಿಂದ ಒಂದು ಈ ಹೆಚ್ಚಿನ ಮಾಹಿತಿಗಾಗಿ ಒಟ್ಟಾರೆ ಅಲ್ಲಿ ಇರ್ತಕ್ಕಂಥ ಯೂನಿಟ್ ಕಾಸ್ಟ್ಗೆ 90% ಸಹಾಯಧನವನ್ನು 5 ಹೆಕ್ಟೇರ್ವರೆಗೆ ಪ್ರತಿಯೊಬ್ಬರ ರೈತರು ಸಹ ಸಹಾಯಧನವನ್ನು ಪಡ್ಕೋಬೋದು. ಅದರಲ್ಲಿ ಪ್ರಥಮ 2 ಹೆಕ್ಟೇರ್ಗೆ 90% ಸಹಾಯಧನ, ನಂತರದ ಒಂದು ಹನಿ ನೀರಾವರಿ ಅಳವಡಿಕೆಗೆ 75% ಸಹಾಯಧನವನ್ನು ರೈತ ಫಲಾನುಭವಿಗಳು ಪಡ್ಕೋಬಹುದಾಗಿದೆ. ಒಟ್ಟಾರೆ 5 ಹೆಕ್ಟೇರ್ ಪ್ರದೇಶದಲ್ಲಿ ಹನಿ ನೀರಾವರಿಯನ್ನು ಅಳವಡಿಸಿ ಸಹಾಯಧನವನ್ನು ಪಡ್ಕೋಬೋದಾಗಿದೆ ರೈತರು. ಪ್ರಥಮ 2 ಹೆಕ್ಟೇರ್ ಪ್ರದೇಶಕ್ಕೆ 90% ಸಹಾಯಧನವನ್ನು ಹಾಗೂ ನಂತರದ 3 ಹೆಕ್ಟೇರ್ ಪ್ರದೇಶ ಅಲ್ಲಿ 50% ಸಹಾಯಧನವನ್ನು ನಮ್ಮ ರೈತ ಬಾಂಧವರು ಸಹಾಯಧನವನ್ನು ಪಡೆದುಕೊಳ್ಬೋದಾಗಿದೆ. ಆದ್ದರಿಂದ ಈ ಒಂದು ಯೋಜನೆಯ ಸದುಪಯೋಗನ ಪಡ್ಕೋಬೇಕಾದ್ರೆ ತೋಟಗಾರಿಕೆ ಇಲಾಖೆಯ ತಾಲೂಕು ಮಟ್ಟದ ಅಧಿಕಾರಿ ಆಗಲಿ ಅಥವಾ ಹೋಬಳಿ ಮಟ್ಟದಲ್ಲಿ ಇರ್ತಕ್ಕಂಥ ಸಹಾಯಕ ತೋಟಗಾರಿಕೆ ಅಧಿಕಾರಿಗಳನ್ನು ತಾವು ಸಂಪರ್ಕಿಸಿ ಮೊದಲೇ ಒಂದು ಅದನ್ನು ಅರ್ಜಿಯನ್ನು ತಾವು ಕೊಟ್ಟರೆ ಇದನ್ನು ಅವಕಾಶಗಳನ್ನು ಸದುಪಯೋಗನ ಪಡೆದುಕೊಳ್ಳಲು ಅನುಕೂಲ ಆಗ್ತದೆ.
ರೈತ ಬಾಂಧವರು ಸಾಮಾನ್ಯವಾಗಿ ಮೂಲ ಕೃಷಿಯ ಜೊತೆಗೆ ಉಪಕಸುಬಾಗಿಯೋ ಇಲ್ಲವೇ ಮನೆ ಮಟ್ಟಕ್ಕೆ ಹಸು, ಮೇಕೆ, ಕುರಿ ಸಾಕಣೆ ಮಾಡುತ್ತಾರೆ. ಆದರೆ ಕ್ರಮೇಣ ಪಶುಸಂಗೋಪನೆ ಒಂದು ಪ್ರಮುಖ ಉದ್ಯಮವಾಗಿ ಬೆಳೆದು ಹಾಲಿಗಾಗಿ ಮತ್ತು ಮಾಂಸಕ್ಕಾಗಿ ಬೃಹತ್ ಪ್ರಮಾಣದಲ್ಲಿ ಜಾನುವಾರು ಸಾಕಣೆ ಕೈಗೊಳ್ಳಲಾಗುತ್ತಿದೆ. ಹೀಗೆ ಶಿರಾ ತಾಲೂಕಿನ ವೀರಾಪುರ ಗ್ರಾಮದ ಪ್ರಗತಿಪರ ರೈತ ದೊಡ್ಡರಾಜು ಅವರು ಹೆಚ್ಚು ಮರಿಗಳನ್ನು ನೀಡುವ ನಾರಿ ಸುವರ್ಣ ತಳಿ ಸಾಕಣೆಯನ್ನು ಯಶಸ್ವಿಯಾಗಿ ಕೈಗೊಂಡಿದ್ದಾರೆ. ಜೊತೆಗೆ ನಾಟಿ ಕುರಿಗಳು ಮತ್ತು ಮೇಕೆಗಳನ್ನು ಸಾಕುತ್ತಿರುವುದು ವಿಶೇಷ. ನಾರಿ ಸುವರ್ಣ ತಳಿ, ಆ ತಳಿ ಏನಾಯ್ತು ಅಂದರೆ ನಮ್ಮದು ನಾನು 20 ವರ್ಷಕ್ಕಾದರೂ ಒಂದು ಮರಿ ಒಂದು ಕುರಿ ಇತ್ತ. ಅದರಲ್ಲಿ ವಿಶೇಷ ಕಂಡು ಬಂತು. 1 ಕುರಿ 2, 3, 4 ಮರಿವರೆಗೂ ಮರಿ ನೋಡಿದೆ ನಾನು ಆ ಟ್ರೈನಿಂಗ್ ಹೋದಾಗ. 4 ಮರಿ, 3 ಮರಿ, 2 ಮರಿ ಸಿಗ್ತಾವಲ್ಲ. ನಾನು ಒಂದೇ ಕುರಿ ಅಷ್ಟಕ್ಕಾದ್ರೂ ಮರಿ ಸಂಖ್ಯೆ, ಈಗ ನಾನು ಮೇಕೆ ಮೇಯಿಸ್ತಿದ್ದೆ, ಮೇಕೆ ಈಗಲೂ ಇದೆ ನನ್ನಲ್ಲಿ. ಮೇಕೆ ಮೇಯಿಸಿದಾಗ ನನ್ನಲ್ಲಿ ಮೇಕೆ 3 ಇರುತ್ತೆ, 4 ಇರುತ್ತೆ, 2 ಇರುತ್ತೆ. ಅಲ್ಲಿಗೆ ನನಗೆ ಹೆಚ್ಚಿಗೆ ಲಾಭ ಬರುತ್ತೆ. ಅದರೊಳಗೆ ಇದನ್ನ ಯಾಕೆ ಮಾಡಬಾರ್ದು ಅನ್ನೋ ಹೇಳಿ ನಾನು ನಾಗರಾಜ್ ಅವ್ರನ್ನ ಪಟ್ಟು ಹಿಡಿದು, ಇಲ್ಲ ಸರ್ ನನಗೆ ಇದನ್ನು ಕೊಡಿಸಿ ಅಂತಂದು ನಾನು ಕೇಳ್ಕೊಂಡಾಗ ಆಯಿತು ಅಂತ ಅವರು ನನಗೆ ಸಹಕಾರ ಕೊಟ್ಟು ಇಲ್ಲಿಗೆ ನಾರಿ ಸುವರ್ಣನ 10 ಕುರಿಯನ್ನು ನಾನು ಇಲ್ಲಿಗೆ ತರಿಸ್ಕೊಂಡೆ. ಆ 10 ಕುರಿಯಿಂದ 23 ಮರಿಯನ್ನು ಕಂಡೆ ಆ ಕುರಿಯಲ್ಲಿ. ಆವಾಗ ನನಗೆ ಇವಕ್ಕೂ ಅವಕ್ಕೂ ಹೋಲಿಕೆ ಮಾಡಿದಾಗ ಬೆಳೆಸಿಗೆ ಜಾಸ್ತಿ. ನಾವು 50 ಕುರಿ ಮೇಸೋದು 20 ಕುರಿ ಸಾಕಾಗ್ತೈತೆ. 100 ಕುರಿಗಟ್ಟಲೆ ದಿನ್ನಿಗೆ ಹೋಗಿ ಬಂದು ಮೇಸೋದ್ಕಿನ್ನು 2-3 ಮರಿ, ನಾವು 50 ಕುರಿ ಮೇಸೋದು 10 ಕುರಿ ಸಾಕಾಗ್ತೈತಲ್ಲ. ನಮ್ಮ ಮಾದಿಕ ಒಳ್ಳೆ ಚಿಂದಾಗ ಆಗುತ್ತೆ, ಮರಿ ಬ್ರೀಡಿಂಗ್ ಬರುತ್ತಾ. ಈಗ ನಾವು 100 ಕುರಿ ಅವರೇಜ್ ಮಾಡಿದ್ರೆ 150 ಮರಿ ವರ್ಷಕ್ಕೆ ಕಾಣ್ತೀವಿ. ಇದನ್ನೇ 100 ಕುರಿನ ಮೇಯಿಸ್ಕೊಂಡು ಅವರೇಜ್ ಮಾಡಿದ್ರೆ 300 ಮರಿ ಆಗ್ತದೆ. ಸಂಖ್ಯೆಗಳು ಜಾಸ್ತಿ ಬರ್ತೈತೆ ಮತ್ತು ನಮಗೆ ಶ್ರಮ ಕಮ್ಮಿ ಮಾಡ್ಕೊಂಡು ಮೇಸೋಕ್ಕೆ ಸಣ್ಣ ದರದಲ್ಲಿ ಉಪಯೋಗ ಆಗುತ್ತೆ. 10 ಕುರಿನ ನಾನು ಈ 7ನೇ ತಿಂಗಳಲ್ಲಿ ತಂದೆ. 7ನೇ ತಿಂಗಳು 10ನೇ ತಾರೀಕು ಮಹಾರಾಷ್ಟ್ರದಿಂದ ತಗೊಂಬಂದೆ. ಇಲ್ಲಿಗೆ ವರ್ಷ ಆಯಿತು. ವರ್ಷದಲ್ಲಿ 23 ಮರಿಯಲ್ಲಿ ಹೆಣ್ಣು ಮರಿ ನಾನೇ ಇಟ್ಕೊಂಡು ಗಂಡನ್ನು ಮಾತ್ರ ಕೊಟ್ಟಿದ್ದೀನಿ. ಏನು ಜೀನಿಂಗ್ ಟೈಪ್ ಐತಾ 35,000 25,000ದಂಗೆ ನಾನು ಆ ಮರಿಗಳನ್ನು ಸೇಲ್ ಮಾಡಿದ್ದೀನಿ. ಆಲ್ರೆಡಿ 13 ಮರಿ ಸೇಲ್ ಮಾಡಿದ್ದೀನಿ. ಇನ್ನಿದ್ದವನ್ನೆಲ್ಲ ಹೆಣ್ಣು ಮರಿನ ನಾನು ಬೆಳೆಸಿರಿಗೆ ಇಟ್ಕೊಂಡಿದ್ದೀನಿ. ಹಾಗಾಗಿ ಇನ್ನು ಮತ್ತೆ ಈಗ 5ನೇ ತಿಂಗಳು 6ನೇ ತಿಂಗಳು ಮಾಡ್ತೀನಿ, ಇನ್ನೊಂದು ಬ್ರೀಡಿಂಗ್ ಬಂದಿದೆ. ಆಲೇ ಈಗ ಮರಿ ಬಂದಿದೆ. ಅಂದರೆ ವರ್ಷದೊಳಗೇ ನಾನು ಮರಿ ಕಂಡೈತೆ. ಹಾಗಾಗಿ ಮರಿ ಸಂಖ್ಯೆ ಜಾಸ್ತಿ ಬರುತ್ತೆ. ಜಾಸ್ತಿ ಬರೋದ್ರಿಂದ ನನಗೆ ಅದೇ ಉತ್ಸಾಹ ಜಾಸ್ತಿ ಆಗಿ ಅದನ್ನೇ ಮೇಯಿಸ್ಬೇಕು ಅಂಬೋದು ನನ್ನ ಮನಸ್ಸಿನಲ್ಲಿ ಆತರ ಐತೆ. ಚೆನ್ನಾಗಿ ಗಾಳಿ ಬೆಳಕು ಬರುವಂತೆ ಕುರಿ ಸಾಕಣೆ ಶೆಡ್ ನಿರ್ಮಿಸಿ ನಾಟಿ ಕುರಿ, ನಾರಿ ಸುವರ್ಣ ತಳಿ ಕುರಿ ಮತ್ತು ಮೇಕೆಯನ್ನು ಪ್ರತ್ಯೇಕವಾಗಿ ಸಾಕುತ್ತಿರುವುದು ದೊಡ್ಡರಾಜು ಅವರ ವಿಶೇಷತೆ. ಅಲ್ಲದೆ ಮೇಯಲು ನೀಡುವ ಹುಲ್ಲು ಹಾಳಾಗದಂತೆ ವಿಶೇಷ ವ್ಯವಸ್ಥೆ ಮಾಡಿಸಿದ್ದಾರೆ. ಚಪ್ರ ಹಾಕೊಂಡಾಗ ಕುರಿಗೆ ಸೇಫ್ಟಿ ನೆನೆಯಕ್ಕೆ ಸಾಕಾಗ್ತಿರಲಿಲ್ಲ. ಮಳೆ ಬಂದರೆ 8-9 ದಿನಗಟ್ಟಲೆ ಮಳೆ ಬಂದರೆ ಕುರಿ ನೆನಿತಾ ಹೋಗವು. ಆಗ ಏನು ಮಾಡಿದೆ, ಎಲ್ಲ ಶೆಡ್ಡನ್ನು ನಾವು ಎಲ್ಲ ಆಂಗ್ಲರು ಮತ್ತು ಸೀಟು, ಸಿಮೆಂಟ್ ಸೀಟು ತಂದುಬಿಟ್ಟು ಇದು 30-40 ಹಿಂಗೆ ಬಂದು ಉದ್ದ 40 ಬರುತ್ತೆ, ಅಡ್ಡ 30 ಬರುತ್ತೆ. ಇಷ್ಟೊಂದು ಶೆಡ್ ನನ್ನ 150 ಕುರಿ ನೆನೆದಂಗೆ ಇಟ್ಕೋಬೋದು ಅಂತ ಹೇಳಿ ನಾನು ಆಗ ಶೆಡ್ಡನ್ನು ಏನು 5 ಲಕ್ಷ ಲೋನ್ ತಗೊಂಡಾಗ ಸಬ್ಸಿಡಿ ದುಡ್ಡು ಬಂತ. ಆಗ ನಾನು ಈ ಶೆಡ್ಡನ್ನು ಅಷ್ಟು ದುಡ್ಡಕ್ಕೂ ಶೆಡ್ಡನ್ನು ಮಾಡ್ಕೊಂಡೆ, ನನ್ನ ಕುರಿಗೆ ಸೇಫ್ಟಿ ಆಗಲಿ ಅಂತೇಳಿ. ಆವಾಗ ಈ ತಡ್ಕಿ ಗಾಳಿ ಬೆಳಕು, ಈಗ ಇದೆಲ್ಲ ಬೆಳಕಿಂದಾಗ ಸಡ್ಕಿ ಗಾಳಿ ಬೀಸೋಕೆ ಗೋಡೆ ಕಟ್ಟಲಿಲ್ಲ ನಾನು. ಗೋಡೆ ಕಟ್ಟಿದರೆ ಮತ್ತು ಗಾಳಿ ಆವಾಗ ವಾಸನೆ ಬರುತ್ತೆ, ಹಂಗಾಗಿ ಬೆಳಕು ಸಿಗಲ್ಲ. ಈ ತಡಿಕೆ ಬಂದಾಗ ಫ್ರೀಯಾಗಿ ಆಡುತ್ತೆ, ಗಾಳಿ ಬಂದಂಗೆ ಹೋಗುತ್ತೆ. ಆ ಕಡೆ ಬಿಸಿಲೂ ಸಿಗುತ್ತೆ. ಓಪನ್ ಸೆಡ್ಡು ಅಂದರೆ ಮಾಡರ್ನ್ ಸೆಡ್ಡಾಗಿ ನಾನು ಮಾಡ್ತಾ ಹೋದೆ. ಆವಾಗ ಕುರಿ ಆರೋಗ್ಯನೂ ಚೆನ್ನಾಗಿತ್ತು, ನಮಗೆ ವಸ್ತಿನೂ ಚೆನ್ನಾಗಿ ಕಂಡು ಬಂತು. ಕುರಿಗಳು ಬ್ಯಾಚ್ ಅಂದರೆ ಅಷ್ಟು ಒಂದಕ್ಕೆ ಕೊಡೋಕ್ಕಾಗಲಿಲ್ಲ. ಅವಾಗೇನಾದರೆ ಒಂದು ಕಡೆ ಈಗೂ ನಾರಿ ಸುವರ್ಣ ಒಂದು ಕಡೆ ಇರಲಿ, ಮತ್ತು ನಾಟಿ ಒಂದು ಕಡೆ, ಮಾಂಸದ ಒಂದು ಕಡೆ, ಅವಕ್ಕೆ ಆದ ಸಪ್ರೇಟ್ ಮೇವು ಹಾಕ್ಬೇಕು. ಆಮೇಲೆ ಈ ಸ್ಟ್ಯಾಂಡೆಲ್ಲ ಮಾಡಿಸ್ಕೊಂಡೆ, ಸ್ಪೆಷಲ್ ಇಷ್ಟು ಚೆನ್ನಾಗಿರುತ್ತೆ, ಮೇವು ಹಾಕಿದರೆ ಎಲ್ಲ ಗಂಜಿಲಾಗುತ್ತೆ, ವೇಸ್ಟ್ ಆಗುತ್ತೆ ಅಂತಂದೇಳಿ ಸ್ಟ್ಯಾಂಡ್ ಮಾಡಿಸ್ಕೊಂಡೆ. ಆವಾಗ ನಮಗೆ ಮೇವು ಉಳಿತಾಯ ಆಯಿತು, ಕಾಳು ಕಡಿ ಹಾಕೋಕ್ಕೆ, ಮರಿ ಮೇಯ್ಸೋಕ್ಕೆ ನಮಗೆ ಒಳ್ಳೆ ಅನುಕೂಲ ಸಿಕ್ತು. ಹಂಗಾಗಿ ಇವನ್ನ ಈ ಕಡೆ ಒಂದು ಬ್ಯಾಚು, ಆ ಕಡೆ ಒಂದು ಬ್ಯಾಚ್, ಹಿಂದ್ಗಡೆ ಒಂದು ಬ್ಯಾಚು, 3 ಬ್ಯಾಚಿಗೆ ನಾನು ಮೇಯ್ಸೋಕ್ಕೆ ವ್ಯವಸ್ಥೆ ಮಾಡ್ಕೊಂಡಿದ್ದೀನಿ. ನಾರಿ ಸುವರ್ಣ ತಳಿ ವರ್ಷಕ್ಕೆ 3-4 ಮರಿಗಳನ್ನು ನೀಡುವ ವಿಶಿಷ್ಟ ಗುಣ ಹೊಂದಿದೆ. ಹಾಗಾಗಿ ನಾರಿ ಸುವರ್ಣ ತಳಿ ಸಾಕಣೆ ಹೆಚ್ಚು ಲಾಭದಾಯಕವೆನಿಸಿದೆ ಎನ್ನುತ್ತಾರೆ ದೊಡ್ಡರಾಜು ಅವರು. ಅಲ್ಲದೆ ಗಂಡು ಮರಿಗಳನ್ನು ಮಾತ್ರ ಮಾರಿ ಹೆಣ್ಣು ಮರಿಗಳನ್ನು ಸ್ವತಃ ಸಾಕಣೆ ಮಾಡುವ ದೊಡ್ಡರಾಜು ಅವರು ಬಹುಬೇಗ ಸಾಕಣೆ ವೃದ್ಧಿಗೊಳ್ಳುತ್ತದೆ ಎಂದು ಅಭಿಪ್ರಾಯಪಡುತ್ತಾರೆ. ಅದೇ ಈಗ ನಮ್ಮ ಕ್ರಾಸಿಗೆ ನಾನು ನಾರಿ ಸುವರ್ಣನೇ ನಮ್ಮ ಟಗರು ತಂದ ಮೇಲೆ ನಮ್ಮ ಟಗರ್ನೆಲ್ಲ ಮಾರಾಟ ಮಾಡಿದ್ದೀನಿ. ನನ್ನ ಟಗರು ಯಾವುದೂ ಒಂದು ಕುರಿ ಇಲ್ಲ. ನಾನು 100 ಕುರಿಯಾಗೆ ನನ್ನ ನಾಟಿ ಟಗರಿಲ್ಲ. ಈ ಒಂದು ನಾರಿ ಸುವರ್ಣ ಟಗರನ್ನೇ ನನ್ನ ಕುರಿಗೆ ಕ್ರಾಸಿಂಗ್ ಮಾಡಿಸ್ಕೊಂಡಿದ್ದೀನಿ, ನಾಟಿ ಕುರಿಗೆ. ಹಾಗಾಗಿ ಇನ್ನೇನು ಇನ್ನು 20 ತಿಂಗಳೊಳಗೆ ಎಲ್ಲ ಮರಿ ಆಗ್ತದೆ.
ನಮ್ಮ ನಾಟಿವನು ಅದೇ ನಾರಿ ಸುವರ್ಣಕ್ಕೆ ಇದು ಕಟ್ಟಿರೋ ಅಂಥದ್ದು. ಮತ್ತು ಇವು ಪ್ಯೂರು, ಇವು ಏನು ನಮಗೆ ನಾರಿ ಸುವರ್ಣ ಕಟ್ತಾಯಿದೆ ಅವು ಮತ್ತೆ ಇದೇ ಕ್ರಾಸ್ ಮಾಡಿ ಇದೇ ಮರಿ ಹಾಕಿರೋ ಅಂಥದ್ದು 2-3 ಮರಿ ಸತತವಾಗಿ ಬಂದವು. ಈಗ ನಾರಿ ಸುವರ್ಣಕ್ಕೆ ಹುಟ್ಟಿರೋದ್ರಿಂದ ನಾಟಿದ್ರಾಗೂ ನಾನು ಬ್ರೀಡಿಂಗ್ ಪರ್ಪಸ್ಗೆ ಇಟ್ಕೊಂತೀನಿ. ಇವನು ಮತ್ತು ಬ್ರೀಡಿಂಗಿಗಾಗಿ ಹೆಣ್ಣನ್ನು ಇಟ್ಕೊಂಡು ಗಂಡನ್ನು ಸೇಲ್ ಮಾಡ್ತೀನಿ. ನಾರಿ ಸುವರ್ಣ ತಳಿ ಕುರಿಗಳಿಗೆ ಹೊರಗಡೆ ಮೇಯಲು ಬಿಡುವುದರ ಜೊತೆಗೆ ಕಡಲೆಬೇಳೆ, ಭೂಸ, ಜೋಳ ನೀಡುವುದರಿಂದ ಅವುಗಳ ತೂಕ ಹೆಚ್ಚಾಗುತ್ತದೆ ಮತ್ತು ಮಾಂಸಕ್ಕಾಗಿ ಮಾರಾಟ ಮಾಡಿದಲ್ಲಿ ಉತ್ತಮ ಬೆಲೆ ಲಭ್ಯವಾಗುತ್ತದೆ ಎಂಬುದು ದೊಡ್ಡರಾಜವರ ಅನುಭವ. ನಾರಿ ಸುವರ್ಣ ಕುರಿಗಳನ್ನು ಬಯಲಲ್ಲಿ ಬಿಟ್ಟು ಇಲ್ಲವೇ ಸ್ಟಾಲ್ ಫೀಡಿಂಗ್ ಮಾಡಿ ಕೂಡ ಸಾಕಬಹುದು. ನಾರಿ ಸುವರ್ಣಕ್ಕೂ ನಾಟಿಗೂ ವ್ಯತ್ಯಾಸ ಏನಪ್ಪ ಅಂದರೆ, ಮಾಮೂಲು ಅದೇ ಮೇವೆ, ಅದೇ ಹುಲ್ಲೆ, ಅದೇ ಸಾಕಾಣಿಕೆನೆ. ಹೆಚ್ಚಿನದಾಗಿ ಬ್ರೀಡಿಂಗ್ ಬರುತ್ತೆ. ಈಗ ನಾವು ಮೇಕೆ ಹೋಲಿಕೆ ಮಾಡ್ಕೊಂಡಾಗ ಮೇಕೆ 2, 3, 4 ಈಯುತ್ತೆ. ಅದು ಅದೇ ಸೇಮ್ ಆಗುತ್ತೆ ಮೇಯ್ಸಕ್ಕೆ. ನಾವು ಇವನು ನಾಟಿ ಕುರಿನೂ ಅದೇ ಇದಾಗೋದ್ರಿಂದ ನಮ್ಗೆ ವ್ಯತ್ಯಾಸ ಕಂಡು ಬಂದಿದೆ. 2-3 ಮರಿ ಕಾಣೋದ್ರಿಂದ ಮರಿ ಬರುತ್ತಲ್ಲ, ಸತತ 2 ಬರ್ರಿ ನನಗೆ 1-2 ಹೊತ್ತು ಸಿಗುತ್ತಲ್ಲ, ಹಾಗಾಗಿ ಲಾಭದಾಯಕ ಜಾಸ್ತಿ ಆಗುತ್ತೆ ಇದು ನನಗೆ. ಆಮೇಲೆ ಅವು ರೇಟಿಂದು ಬರುತ್ತೆ, ಅದೇನು ಮಾಮೂಲು ನಮ್ದೇನು ಬರುತ್ತೋ ಅದು ಇದಿರುತ್ತೆ. ತಳಿ ಹೆಚ್ಚಿನದಾಗಿ ಬರೋ ಅಂತ ನನಗೆ ಆಸೆ ಜಾಸ್ತಿ. ಈಗ ಇವು ನಾಟಿ 100, ನಾರಿ ಸುವರ್ಣ 40. ಈಗ ಅದರಲ್ಲೇ 50 ಮಾಂಸಕ್ಕಾಗಿ ಇಟ್ಕೊಂಡಿದ್ವಿ. 50 ಮರಿನ ಮಾಂಸಕ್ಕಾಗಿಯೇ ಸೇಲ್ ಮಾಡೋ ಅಂಥದ್ದು. ನಾಟಿ ಮರಿ ಮಾಂಸಕ್ಕೆ ಅವು ನಾಟಿವನ್ನ ಬ್ರೀಡಿಂಗ್ ಮಾಡ್ಕೊಂಡು ಕಸಿಯಾಗಿದ್ದಾವೆ. ಅವಕ್ಕೆ ಮೇವಿಂದೇನಿಲ್ಲ, ಅಲ್ಲಿ ಸ್ಟಾಲ್ ಮಾಡಿದ್ದೀವಿ. 3 ಗಂಟೆ ಅಷ್ಟು ಮೇಯ್ಸ್ಕೊಂಬರಕ್ಕೆ ಹೋಗ್ತವೆ. ಹೋಗಿ ಬಂದವಕ್ಕೆ ಸ್ವಲ್ಪ ಕಡಲೆಬಳ್ಳಿ, ಸೆಪ್ಪೆ, ಒಂದು ಸ್ವಲ್ಪ ಬೂಸ, ಜೋಳ ಕೊಟ್ಬಿಟ್ರೆ ಅವು ಮೇಯಿಸ್ಕೊಂಡು 3 ತಿಂಗಳ ನಂತರ ಇಕ್ಕೊಂಡ್ರೆ ಸಾಕು. ಆಮೇಲೆ ಮಾಂಸಕ್ಕಾಗಿ ನಾನು ಸೇಲ್ ಮಾಡ್ತೀನಿ. ಅವು ಮಾರಾಟಕ್ಕೆ ಇಲ್ಲಿಗೆ ಬರ್ತಾರೆ ತೊಗೊಂಡೋಗೋದಕ್ಕೆ. ಇಲ್ಲ ನಾವೇ ಸ್ವತಃ ಮಂಡಿಗೆ, ಸಂತೆಗೆ ಹಾಕ್ತೀವಿ. ಅಲ್ಲಿ ಸಿರಾ ಸಂತೆಗೆ ಹಾಕಿದ್ರೆ ಮಾರ್ಕೆಟಿಂಗು ಮಾರ್ತೈತೆ. ಇಲ್ಲ ಇಲ್ಲಿಗೆ ಸ್ಥಳಕ್ಕೆ ಹೋಗಿ ಬಂದು ನಮ್ಮ ರೇಟ್ ಹರಿದ್ರೆ ಕೊಡ್ತೀವಿ, ಅದೇನು ನಮ್ಮ ಇದಿಲ್ಲ. ಈಗ ಮಾಂಸ 350-400 ರೂಪಾಯಿ ಮಾಂಸಕ್ಕೆ kg ಹಂಗೆ ಕೊಡ್ತೀವಿ, ಇಲ್ಲೇ ರೆಡಿ ಮಾಡಿಸಿನಿ. ಒಟ್ಟಿಂದಾಗಿ ಆದರೆ ಒಂದು ತಲೆ ಮೇಲೆ ಅವರೇಜು ಒಂದು 18 kg 20 kg ಲೆವೆಲ್ ಬರುತ್ತೆ ಅಂದರೆ ಒಂದು 5,000-5,500 ನಾನು ಇಲ್ಲೇ ಉಂಡೆ ಗುತ್ತಿಗೆನೇ ಕೊಡ್ತೀನಿ. ಹಂಗಾಗಿ ಈ ಮಾಂಸಕ್ಕಾಗಿಲೇ ಅವನ್ನ ಇಟ್ಕೊಂಡಿರೋದು. ಸೇಲಿಂಗ್ ಬಂದರೂ ಕೊಡ್ತೀನಿ, ಮಾಂಸಕ್ಕೆ ಕೇಳಿರೂ ಕೊಡ್ತೀನಿ. ಕೇವಲ 10 ನಾರಿ ಸುವರ್ಣ ಕುರಿಗಳಿಂದ ಸಾಕಣೆ ಆರಂಭಿಸಿದ ದೊಡ್ಡರಾಜು ಅವರು ಪ್ರಸ್ತುತ 23 ಮರಿಗಳನ್ನು ಹೊಂದಿದ್ದು, ಇದಕ್ಕೆ ಬೇಡಿಕೆ ಕೂಡ ಹೆಚ್ಚು ಎಂದು ಸಂತಸ ವ್ಯಕ್ತಪಡಿಸುತ್ತಾರೆ. ಲಾಭದಾಯಕ ನಮ್ಮಲ್ಲಿ ಬ್ರೀಡಿಂಗ್ ಆಗಿ ನಾವು ಮಾಂಸಕ್ಕೆ ಮಾರಿದಾಗ ಲಾಭದಾಯಕ, ಕೊಂಡು ಮಾರಿದಾಗ ಸ್ವಲ್ಪ ಅಷ್ಟೊಂದಾಗಿ ಲಾಭ ಸಿಗೋಕ್ಕೆ ಕಷ್ಟ ಆಗುತ್ತೆ. ಏನಾದರೂ ವೃತ್ತಿ ಮಾಡಬೇಕಲ್ಲ, ಅದು ಯಾವತ್ತೂ ಲಾಸ್ ಕೈ ಬಿಡಲ್ಲ ನಮ್ಮನ್ನು. ನಾವು ಮಾಡಿದ ಕೂಲಿ ಕಾಯಕ ಎಲ್ಲ ನಮಗೆ ಸಿಗುತ್ತೆ, ನಮಗೂ ಇಷ್ಟೋ ಲಾಭದಾಯಕನೂ ಆಗುತ್ತೆ. ಅದರಿಂದ ನಾವು ಮಾಂಸಕ್ಕಾಗಿಲ್ಲ ಅವನು ಇಟ್ಕೊಂಡು ನಮ್ಮ ಬ್ರೀಡಿಂಗ್ ಆದಷ್ಟು ನಮಗೆ ಚಂದ. ಅದು ಯಾಕಂದರೆ ಸ್ವಂತ ಹುಟ್ಟಿ ನಾವೇ ಮಾರ್ತಂದ್ರೆ ಪೂರಾ ದುಡ್ಡು ನಮಗೆ ಸಿಗುತ್ತೆ. ನಾರಿ ಸುವರ್ಣ 10 ತಂದಿದ್ದು ನಾನು. 10ರಲ್ಲಿ 23 ಮರಿ ನನಗೆ ಇದಾಯಿತು. ಅಷ್ಟನ್ನು ಈಗ ಸ್ಥಳೀಯವಾಗೂ ಬಂದು ಆಸಕ್ತಿಯಿಂದ ಕೇಳಿದರು, ಅವ್ರಿಗೂ ಕೊಟ್ವಿ. ಒಂದು 6 ಮರಿ ಅವರು ತೊಗೊಂಡೋದ್ರು. 35,000ದಂಗೆ ಹೋಮೋಗ್ರೈಜಸ್ ಅಂತ, ಹೆಟ್ರೋಗ್ರೈಜಸ್ಸು ಹೋಮೋಗ್ರೈಜಸ್ ಅಂತ ಅದರಲ್ಲಿ ಜೀನ್ ಟೈಪ್ ಮಾಡಿಸ್ತೀವಿ. ಆ ಜೀನೋ ಟೈಪ್ ಬಂದಾಗ ಟ್ಯಾಗ್ ನಂಬರ್ ಇರುತ್ತೆ, ಆ ಟ್ಯಾಗ್ ನಂಬರಿಗೆ ನಾವು ಆ ರೇಟ್ ಫಿಕ್ಸ್ ಮಾಡಿರ್ತೀವಿ. ಈ ಟ್ಯಾಗ್ ನಂಬರಿಂದು 35,000, ಈ ಟ್ಯಾಗ್ ನಂಬರಿಂದು 25,000. ಅದು 6 ತಿಂಗಳಿಂದ 8 ತಿಂಗಳು 6 ತಿಂಗಳ ನಂತರ ತಾಯಿ ಹಾಲು ಬಿಡಿಸ್ಬೇಕು. ನಾವು ತಾಯಿನ ಹಾಲು ಬಿಡಿಸ್ದಾಗಲೇ ಅದು ಮಾರಾಟಕ್ಕೆ ನಾವು ಇಡೋದು, ಅಲ್ಲೇ ಗಂಟ ಕೊಡೋಲ್ಲ. ಆವಾಗ ನಾವು ಮಾರಾಟಕ್ಕೆ ಅಲ್ಲಿಗೂ ಇಲ್ಲೇ ಇಲಾಖೆಯವರು ಕೇಳಿದರು, ಇಲ್ಲೇ ಕೊಟ್ಬಿಡಿ ಸಾಕಷ್ಟು ಬೇಡಿಕೆ ಐತೆ ಅಂತ ಇಲಾಖೆಗೂ ಕೊಟ್ಟೆ. 35,000 25,000ದಂಗೆ ಅದೇನು ಒಂದೊಂದು. ಅದು ಒಳ್ಳೆ ಲಾಭದಾಯಕ. ಈಗ ಯಾಕಂದರೆ ನಮ್ಮವಕ್ಕೆ ಹೋಲಿಕೆ ಮಾಡಿದಾಗ 3,500-4,000ಕ್ಕೆ ನಾನು ಸುಸ್ತು ಮರಿ ಮಾರ ಅಂಥದ್ದು. ಆಮೇಲೆ ಒಂದೊಂದು ಮರಿ ಕಾಣೋದು ಕಮ್ಮಿ, ಅದೇ ಲೇಟು. ಇದು 2 ಮರಿ 3 ಮರಿ ಸಿಗೋದ್ರಿಂದ ರೇಟಿಂಗು ಜಾಸ್ತಿ, ಮರಿನೂ ಬೇಗ ನಮಗೆ ಸಿಗುತ್ತೆ. ಈಗ ಇದಕ್ಕೆ ಬೇಡಿಕೆ. ಈಗ ಬ್ರೀಡಿಂಗ್ ಬರೋದ್ರಿಂದ ಸಾಕಷ್ಟು ಜನ ಅಡ್ವಾನ್ಸ್ ಮಾಡೋಗ್ತಾಯಿದ್ದಾರೆ. ಈಗ ಇಲ್ಲ ಡೈರಿ ಬರ್ತಾರೆ, ಅಡ್ವಾನ್ಸ್ ನನಗೆ ಕೊಡಿ, ಇಂಥ ಡೇಟಿಗೆ ಬಂತೀನಿ, ಅವನಿಗೆ ಫೋನ್ ಮಾಡಿ ನಾನು ತಗೊಂಡೋಗ್ತೀನಿ. ಸಾಕಾಣಿಕೆದಾರ ಬ್ರೀಡಿಂಗಿಗಾಗಿ ಎಲ್ಲ ಅಡ್ವಾನ್ಸ್ ಮಾಡ್ಯಾರೆ. ನಾವು ಇಲ್ಲೇ ಕೊಟ್ಟರು ಒಂದೂ ಇರಲ್ಲ, ಹಂಗೆ ತಗೊಂಡೋಗ್ತಾರೆ. ಏನೋ ನನ್ನಲ್ಲಿ ಇಟ್ಕೋಬೇಕು, ಗಂಡು ನನಗೆ ಸಾಕಾದವ ನಾನು ಕೊಡಬೇಕು ಅಂತ ನಾನು. ಹೊಡ್ಕೊಂಡು ಹೋಗೋಕ್ಕೂ ಬರ್ತಾವೆ, ಸ್ಟಾಲ್ ಫೀಡಿಂಗ್ ಮಾಡಿ ಮೇಯ್ಸೋಕ್ಕೂ ಬರ್ತಾವೆ. ನಾರಿ ಸುವರ್ಣ ಸಾಲ್ ಫೀಡಿಂಗ್ ಮಾಡಿದ್ರು ಏನು ತಪ್ಪಿಲ್ಲ, ಒಳ್ಳೆ ಅಧಿಕ ಒಳ್ಳೆ. ಈಗ 10-15 ಎಲ್ಲಿ ಮೇಯ್ಸೋಕ್ಕಾಗೋದಿಲ್ಲ, ಅವರೆಲ್ಲ 2 ಎಕರೆ 3 ಎಕರೆ ಜಮೀನಿಲ್ಲ, ಅಲ್ಲೇ ಮೇವು ಬೆಳ್ಕೊಂಡು ಸ್ಟಾಲ್ ಈಗ ಏನು ಸ್ಟ್ಯಾಂಡ್ ಮಾಡಿ ನಾವು ಒಂದು ಸೆಡ್ ಮಾಡಿ ಕೂಡಿಬಿಟ್ರೆ ಸಾಕು. ಮೇವು ಒಂದು ಹಾಕ್ಬಿಟ್ರೆ ಯಾವುದೇ ಅನುಮಾನ ಇಲ್ಲ, ನೀರು ಹುಲ್ಲು ಹಾಕ್ಬಿಟ್ರೆ ಆರಾಮಾಗಿ ಮರಿ ಆಗ್ತವೆ, ಕ್ರಾಸ್ ಆಗ್ತವೆ,
ಆರೋಗ್ಯವಾಗಿ ಇರ್ತಾವೆ. ಹೊಡ್ಕೊಂಡೋದ್ರೂ ನಮ್ಮ ಕುರಿ ಹಂಗೆ ಹೊಂತಾವೆ. ಅದನ್ನು ಮಾಡಿದ್ದೀನಲ್ಲ, ಹೊಡ್ಕೊಂಡೋದ್ರೆ ಯಾವುದೇ ಅನುಮಾನ ಇಲ್ಲ, ಆರಾಮಾಗಿ ಮೇಯ್ತಾವ, ಕುರಿಯಿಂದೇ ಬರ್ತಾವೆ. ಏನಂದ್ರೆ ಸ್ವಲ್ಪ ಸ್ಟ್ರೈನ್ ಜಾಸ್ತಿ ಆಗುತ್ತೆ. ಮರಿ ಗರ್ಭದಾಗಿದ್ದಾಗ ಸ್ವಲ್ಪ ಓಡಾಟ ಕಮ್ಮಿ ಮಾಡಬೇಕು. ಒಂದು ಮರಿ ಹಾಕಿದ್ರೆ 74 ಗಂಟೆ ಅಲ್ಲಿ ತಾಯಿ ಮಗ್ಲಾಗೆ ಇರಬೇಕು ಮರಿ, ನಾರಿ ಸುವರ್ಣ. ಯಾಕಂದರೆ ಮರಿ 2-3 ಮರಿ ನೋಡ್ಕೋಬೇಕಲ್ಲ, ತಾಯಿ ಮಗ್ಲಾಗೆ ಇರಬೇಕು. ಮತ್ತು ಇಲ್ಲಿ ಕೂಡಿದಾಗ ಅವು ಸಾಕಾಣಿಕೆ ಸ್ವಲ್ಪ ಮೇವು ಒತ್ತು ಕೊಡ್ಬೇಕು. ಒಂದು ತಿಂಗ್ಳುಗಟ್ಲೆ ಕಾಲ ತಾಯಿ ಮಗ್ಳಿಗೆ ಇದು ಹಾಲು ಕುಡ್ಕೋಬೇಕು. ಅವಕ್ಕೆ ಮೇವು ಒತ್ತು ಕೊಡ್ಬೇಕು, ಹಾಲಿನ ಸಂಖ್ಯೆ ಜಾಸ್ತಿ ಬರುತ್ತೆ. ಈ ಓಡಾಡಿದಾಗ ಹಾಲು ಬರೋದಿಲ್ಲ. ಹಂಗಾಗಿ ಅಷ್ಟು ಟೈಮ್ವರೆಗೂ ನಾನು ಇಲ್ಲೇ ಕೊಡ್ತೀನಿ. ಮರಿಗಳನ್ನ ಸ್ವಲ್ಪ ಬೇರ್ಪಡಿಸ್ತೀನಿ. ಒಂದು ಟೈಮ್ ಬಿಡಂಗೆ, ಒಂದು ದಿನಕ್ಕೆ 2 ಟೈಮ್ ಬಿಡಂಗೆ, ಒಂದು ಗೂಡು ಮಾಡಿ ಕೂಡಿರಿ ಅಲ್ಲಿ ಮನ್ಕೊಂತ, ಮತ್ತು ತಾಯಿ ಮೇಯ್ದ ನಂತರ ಒಂದು ಟೈಮ್ ಬಿಟ್ಟರೆ ತಡ್ದಾಲ್ ಕುಡ್ಕೊಂತ ಮರಿ ಹೊಟ್ಟೆ ತುಂಬ ಇರ್ತಾವೆ, ಆರಾಮಾಗಿರ್ತಾವೆ. 3 ತಿಂಗಳೇ ಕಂಪಲ್ಸರಿ. ಅದ್ರ ಮೇಲಂತೂ ಇಟ್ಕೊಳ್ಳಲ್ಲ, ಅಲ್ಲಿಗಾಲೇ ತಾಯಿ ಗುದ್ದುತ್ತವೆ. ತಾಯಿಗೆ ಮತ್ತೆ ಮುಂದೆ ಗರ್ಭ ಕಟ್ಟೋಕ್ಕೆ ಕಷ್ಟ ಆಗ್ತೈತೆ. ಹಾಗಾಗಿ ಅಷ್ಟರೊಳಗೆ ನಾವು ಬೇರ್ಪಡಿಸಿದಾಗ ತಾಯಿ ದೃಷ್ಟವಾಗಿರುತ್ತೆ, ಚೆನ್ನಾಗಿ ಮತ್ತೆ ಹಿಂದಿನ ಮರಿಗೆ ಅದು ಶಕ್ತಿ ಕೊಡುತ್ತೆ. ಬೆಳಿಗ್ಗೆ 9:30 ಹಂಗೆ ನಾನು ಬಿಟ್ಟರೆ ಮತ್ತೆ 6:30 ಗಂಟೆ ನಾನು ಮೇಯ್ಸ್ಕೊಂಬತ್ತೀನಿ. 6 ಕಾಡಿಗೆ ಹೋಗಿ ಹೊರಗಡೆ ಹೋಗಿ ಮೇಯ್ಸ್ಕೊಂಬಂದಾಗ ಅವಕ್ಕೇನು ಇನ್ವೆಸ್ಟ್ ಏನು ನಾನು ಮಾಡ್ತಿಲ್ಲ, ನಾಟಿಗೆ ಮಾತ್ರ. ಅವು ಆರಾಮಾಗಿ ಹೋಗಿ ಮೇಯ್ಕೊಂಬತ್ತವೆ, ಮಂದಿಯಲ್ಲಿ ಮನಗ್ತವೆ, ಶೆಡ್ಡಲ್ಲಿ ಮಳೆಗಳೇ ಬಂದರೆ ಸೇಫಾಗೈತೆ, ಮತ್ತು ಬೆಳಗ್ಗೆ ಹೊಡ್ಕೊಂಡು ಹೋಗೋದು. ಬೆಳಿಗ್ಗೆಯಿಂದ ಸಂಜೆವರೆಗೆ ಮೇಯಲು ಬಿಡುವುದರಿಂದ ಆಹಾರಕ್ಕಾಗಿ ಹೆಚ್ಚಿನ ಖರ್ಚೇನು ಬರುವುದಿಲ್ಲ ಎಂಬುದು ದೊಡ್ಡರಾಜು ಅವರ ಅಭಿಪ್ರಾಯ. ಈ ಕುರಿಗಳ ಗೊಬ್ಬರ ಮಾರಾಟ ಮಾಡುವ ಅವರು ಹೆಚ್ಚಿನ ಆದಾಯವನ್ನು ಗಳಿಸುತ್ತಿರುವುದು ವಿಶೇಷ. ಅದರ ಗೊಬ್ಬರ ಅದು ಎಲ್ಲ ಅದಕ್ಕೆ ನನಗೆ ಸಿಗುತ್ತೆ. ಗೊಬ್ಬರ ಎಲ್ಲ ಹೊಡ್ಕೊಂಡು ಗೊಬ್ಬರದಿಂದಲೇ ಅದು ಖರ್ಚೆಲ್ಲ ನನಗೆ ವಸ್ತು ಆಗುತ್ತೆ. ಮರಿ ಮಾರಾಟ ಮಾಡಿದ ಮಾತ್ರ ನನಗೆ ಲಾಭದಾಯಕ ಆಗುತ್ತೆ. ಈಗ ಮರಿ ಮಾರಾಟದಾಗೆ ಈಗ ಮಂದಿಯಲ್ಲಿ ಕೊಡ್ತೀವಿ, ಒಂದು 2-3 ತಿಂಗಳು 2.5 ತಿಂಗಳು ಕಳೀತಿದ್ದಂಗೆ ಯಾರಾದರೂ ಕೊಡ್ತೀನಪ್ಪ ಅಂತ ಮಾರ್ಕೆಟ್ನ ಇದು ದಳ್ಳಾಳಿಗಳು ಬರ್ತಾರೆ, ಬಂದು ಕೇಳ್ತಾರೆ. ನಮ್ಮ ರೇಟಿಗೆ ಬಂದರೆ ನಾನು ಕೊಡ್ತೀನಿ, ಆಯ್ತು ಅಂಬ್ತೀನಿ. ಇಲ್ವಾ ನಾನೇ ಸಂತಿಗೆ ಹೊಡ್ಕೊಂಡು ಹೋಗ್ತೀನಿ. ನಾನೇ ಸಂತೆಯಲ್ಲಿ ನೋಡಿ ಶಿರಾಸಂತಿಗೆ ಹೊಡ್ಕೊಂಡು ಹೋಗಿ ಅಲ್ಲೇ ಮಾರಾಟ ಮಾಡ್ತೀನಿ. ಒಂದು ವರ್ಷಕ್ಕೆ ಸುಮಾರು ಒಂದು 3 ಲಕ್ಷ ನಾನು ನಾಟಿದ್ರಾಗೆ ನೋಡ್ಕೊತೀನಿ, ಅದು ಆದಾಯ ಸಿಗುತ್ತೆ. ಈಗ ನಾರಿ ಸುವರ್ಣ ಬಂದರೆ ಇವಾಗ ಸ್ವಲ್ಪ ಒತ್ತು ಕೊಡಬೇಕು. ಈಗ ದಿನ್ನೆಗೆ ಹೋಗಿ ಮೇಯ್ಸ್ಕೊಂಬಂದ್ರೂ ಇಲ್ಲಿ ಬಂದಾಗ ಏನಾದರೂ ಫುಡ್ ಅವು ಕಡಲೆ ಬಳ್ಳಿನೋ, ಸೆಪ್ಪೆನೋ, ಸೆಡೆನೋ, ಇಲ್ಲ ಬೂಸ, ಒಂದು ಸ್ವಲ್ಪ ಹತ್ತಿ ಕಾಳು, ಜೋಳ ಅವೆಲ್ಲ ಮಿಕ್ಸ್ ಮಾಡಿಕೊಟ್ಟಾಗ ಸ್ವಲ್ಪ ಖರ್ಚು ಜಾಸ್ತಿ ಬರುತ್ತೆ. ಆದರೆ ಅದೇನೂ ಹಂಗೆ ಸಿಗುತ್ತೆ, ಇಲ್ಲ ಅಂತ ಹೇಳ್ತೀರಿ. ವರ್ಷದಾಗೆ ಅಷ್ಟು ಬಂದಿದೆ. ಇದು ಖರ್ಚು ಬಂದು ಸುಮಾರು ಒಂದು 1 ಲಕ್ಷವರೆಗೂ ತಲುಪುತ್ತೆ ನನಗೆ. ಈಗ 3,65,000 ಏನು ನನಗೆ ಆದಾಯ ಬಂತೋ ಅಷ್ಟರಲ್ಲಿ 1 ಲಕ್ಷ ನನಗೆ ಖರ್ಚಾಗಿದೆ. ಮತ್ತು ಮುಂದುವರೆದ್ರೆ ಈ ಮತ್ತೆ ಮರಿ ಆಗ್ತದೆ, ಮರಿ ಬರ್ತದೆ. ಈಗ ನನಗೇನೇ ಬಂದ್ರೂ ಈಗ ತಕ್ಷಣ ಒಂದು ಕೋರಿ ಮರಿ ಕೊಟ್ಟರೆ 5,000 ಕೊಡ್ತಾನೆ. ನನಗೇನೇ ಖರ್ಚು, ಮನೆ ಖರ್ಚಾಗಿರ್ಬೋದು, ವ್ಯವಸಾಯದ ಖರ್ಚಾಗಿರ್ಬೋದು, ಅದ್ರ ಜೊತೆಗೆ ಬೇಗ ನನಗೆ ದುಡ್ಡು ಕಾಣುತ್ತೆ. ಅಂದರೆ ಕುರಿಯಿಂದಲೇ ನಮಗೆ ಹೆಚ್ಚಿನದಾಗಿ ಲಾಭ ಕಂಡು ಬಂದಿದ್ದು. ನಮ್ಗೆ ಇಂಟ್ರೆಸ್ಟ್ ಆಗಿದ್ದು ಕುರಿಯಿಂದಲೇ, ಮನುಷ್ಯನಿಗೆ ಮೇಲಕ್ಕೆ ಎತ್ತಿದ್ದು ಕುರಿಯಿಂದ. ಹೀಗೆ ರೈತ ಬಾಂಧವರು ವ್ಯವಸಾಯದ ಜೊತೆಗೆ ಅಥವಾ ನಾರಿ ಸುವರ್ಣ ಕುರಿ ಸಾಕಣೆಯನ್ನೇ ಪ್ರಮುಖ ಉದ್ಯಮವಾಗಿ ಆಯ್ದುಕೊಂಡು ಕಡಿಮೆ ಖರ್ಚಿನಲ್ಲಿ ಹೆಚ್ಚಿನ ಆದಾಯ ಗಳಿಸಬಹುದಾಗಿದೆ. ಈಗ ಜಾಸ್ತಿ ಅದೇ ಸಿಟಿಗೆ ಹೋಗೋದು ಒಂದು ಕಡೆ, ಸಿಟಿ ವಿದ್ಯೆ ಅರ್ಧ ಮಾಡ್ಕೊಂತಾರೆ, ಸಿಟಿಗೆ ಹೋಗಿ ಏನೋ ಫ್ಯಾಕ್ಟ್ರಿಗೆ ದುಡಿತಾರೆ. ಅಂಥವ್ರು ಕುರಿಯಿಂದಿದ್ದು ಅವ್ರು ಏನೋ ತಂದೆ ತಾಯಿಗಂದ್ರು ಅವ್ರು ಹಿಂದೆ ಕುರಿಯಿಂದಿತ್ತು ಅಂದರೆ ಅವ್ರು ರೂಢಿಸ್ಕೊಂಡ್ರೆ ಇವತ್ತು ಯಾರು ಕೆಳಕ್ಕೆ ಸಾಯ್ತು. ವ್ಯವಸಾಯದಿಂದ ಸಾವು ಆಲೆ ಸಾಕಷ್ಟು ಕಂಡು ಬರ್ತಾ ಇದೆ ಮಾಧ್ಯಮದಾಗೆಲ್ಲ ಮತ್ತು ಸರ್ಕಾರದಾಗೆಲ್ಲ. ಆದರೆ ನಮ್ಮ ಕುರಿ ರೂಢಿಸ್ಕೊಂಡಿರ ಯಾರಾದರೂ ಸತ್ತಿದ್ರ? ಕುರಿ ಅವಲಂಬಿಸ್ಕೊಂಡು ಕುರಿನ ವ್ಯವಸಾಯ ಕುರಿ ಅವಲಂಬಿಸ್ಕೊಂಡು ವ್ಯವಸಾಯ ಇದ್ದರೆ ಅವನಿಗೆ ಸಾಯಕ್ಕೆ ಕಾರಣ ಇಲ್ಲ, ಯಾರೂ ಪಟ್ಟಿಲ್ಲ. ಇಂಥವನ್ನ ನಾವು ಉದ್ದೇಶ ಮಾಡ್ಕೊಂಡಾಗ ನಮ್ಮ ಸಾವಿನ ಸಂಖ್ಯೆ ಕಮ್ಮಿ ಆಗುತ್ತೆ, ನಮಗೆ ನೋವುಗಳು ಕಮ್ಮಿ ಆಗ್ತವೆ, ಕಷ್ಟಗಳು ಬಗೆಹರಿತಾವೆ. ಇಷ್ಟು ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ ಸರ್. ಕಲಬುರಗಿ ಜಿಲ್ಲೆಯಲ್ಲಿ ಬೆಳೆದಿರುವ ತೊಗರಿ ಬೆಳೆಗೆ ಜಿಗಿಹುಳು ಕಾಣಿಸಿಕೊಂಡಿದ್ದು, ಇದರ ನಿರ್ವಹಣೆಗೆ 1 ಗ್ರಾಂ ಅಸಿಫೇಟ್ ಅಥವಾ 1.75 ಮಿಲಿಲೀಟರ್ ಡೈಮಿಥೋಯೇಟ್ ಅನ್ನು 1 ಲೀಟರ್ ನೀರಿಗೆ ಬೆರೆಸಿ ಬೆಳೆಗಳಿಗೆ ಚೆನ್ನಾಗಿ ಸಿಂಪಡಿಸಬೇಕೆಂದು ಕಲಬುರಗಿ ಕೃಷಿ ವಿಜ್ಞಾನ ಕೇಂದ್ರದ ತಜ್ಞರು ತಿಳಿಸಿದ್ದಾರೆ.